ನಮಸ್ಕಾರ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಆ ಗುರುಗಳಿಗೆ ನಮಸ್ಕಾರವನ್ನು ಮಾಡ್ತಾ ಪ್ರೀತಿಯ ಮಿತ್ರ ವೀಕ್ಷಕರಿಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ನಾನು ನಿಮ್ಮ ಪ್ರೀತಿಯ ಲೋಕೇಶ್ ಬಾಬು. ಸ್ನೇಹಿತರೆ, ನಾನಿವತ್ತು ಹುಣಸೂರಿನ ಸರ್ಕಾರಿ ಅನುದಾನಿತ ಪ್ರೌಢಶಾಲೆ ತಟ್ಟೆಕೆರೆಯಲ್ಲಿ ಶಿಕ್ಷಕರಾಗಿ ಸೇವೆ ಸಲ್ಲಿಸಿ ನಿವೃತ್ತರಾಗ್ತಾ ಇರುವಂಥ ಶ್ರೀ ಪುಟ್ಟೇಗೌಡ ಸರ್ರವರ ಪರಿಚಯವನ್ನು ತಮಗೆ ಮಾಡಿಕೊಡ್ತಾ ಇದ್ದೇನೆ. ಸ್ನೇಹಿತರೆ, ಶ್ರೀಯುತರ ಹೆಸರು ಪುಟ್ಟೇಗೌಡ ಸರ್ರವರು. ತಂದೆಯರವರು ಎಚ್ ಜವರೇಗೌಡರವರು, ತಾಯಿರವರು ನಂಜಮ್ಮರವರು. ಇವರಿಗೆ 5 ಜನ ಮಕ್ಕಳು. ಶ್ರೀಯುತ ಪುಟ್ಟೇಗೌಡರು 5ನೇಯವರು. ಇವರ ಓದು BSc B.Ed ಅಂತ ಹೇಳ್ತಾ ಶ್ರೀಯುತರು 1994ರಲ್ಲಿ ರೂಪಾರವರನ್ನು ವಿವಾಹ ಆಗ್ತಾರೆ. ಇವರಿಗೆ 2 ಜನ ಮಕ್ಕಳಿರ್ತಾರೆ, ಪವನ್ ಮತ್ತು ರೇವಂತ್. ಈ 2 ಮಕ್ಕಳು ಸಹ ಉನ್ನತ ಹುದ್ದೆಯಲ್ಲಿ ಈಗ ಕೆಲಸವನ್ನು ಮಾಡ್ತಾಯಿದ್ದಾರೆ. ಶ್ರೀಯುತರು 1992ರಲ್ಲಿ ಕಾಲಭೈರವೇಶ್ವರ ವಿದ್ಯಾಸಂಸ್ಥೆ ಹುಲಿವಾನ ಮಂಡ್ಯ ತಾಲೂಕು ಮಂಡ್ಯ ಜಿಲ್ಲೆ ಇಲ್ಲಿ ಕೆಲಸಕ್ಕೆ ಸೇರ್ತಾರೆ. ಇಲ್ಲಿಯವರೆಗೆ 29 ವರ್ಷ 7 ತಿಂಗಳು ಶಿಕ್ಷಕರಾಗಿ ಅವರು ಸೇವೆಯನ್ನು ಸಲ್ಲಿಸಿ ಹುಣಸೂರಿನ ತಟ್ಟೆಕೆರೆಗೆ 2001ರಲ್ಲಿ ಆಗಸ್ಟ್ 1ಕ್ಕೆ ಕೆಲಸಕ್ಕೆ ಅಂತ ಬರ್ತಾರೆ. ಈ ಪ್ರೌಢಶಾಲೆಯಲ್ಲಿ 8ನೇ ತರಗತಿ 9ನೇ ತರಗತಿ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಗಣಿತವನ್ನು ಹೇಳ್ಕೊಡ್ತಾ ಇರ್ತಾರೆ. ಸ್ನೇಹಿತರೆ, ಇವರು 8 ವರ್ಷಗಳ ಕಾಲ ಕರ್ನಾಟಕ ರಾಜ್ಯ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘ ಹುಣಸೂರು ಸಹಾಯಕ್ಕೆ ಇಲ್ಲಿ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸ್ತಾ ಇರ್ತಾರೆ. SSLC ವಿಜ್ಞಾನ ಮೌಲ್ಯಮಾಪನ ಕೇಂದ್ರದ ಮುಖ್ಯಸ್ಥರಾಗಿ ಮೌಲ್ಯ ಮಾಪನಕರಾಗಿ ಕೆಲಸ ಮಾಡಿದ್ರು ಅಂತ ಹೇಳ್ತಾ, ಸ್ನೇಹಿತರೆ, ಜುಲೈ 31 ಶುಕ್ರವಾರ ಇವರು ಸೇವೆಯಿಂದ ನಿವೃತ್ತರಾಗ್ತಾರೆ. ಮೃದು ಸ್ವಭಾವದ ಸರಳ ವ್ಯಕ್ತಿಗಳಾಗಿರುವಂತಹ ಶ್ರೀಯುತ ಪುಟ್ಟೇಗೌಡರು ಅವರಿಗೆ ಬೀಳ್ಕೊಡುಗೆ ಸಮಾರಂಭ ಬಹಳ ಸಂಭ್ರಮದಿಂದ ಜರುಗುತ್ತೆ. ಆ ಸಂಭ್ರಮದಲ್ಲಿ ತಾವರು ಹಳೆಯ ಶಿಷ್ಯರು ಸಹ ಭಾಗವಹಿಸಿರ್ತಾರೆ. ಅಪಾರ ಬಂಧುಗಳು, ಅಪಾರ ಸ್ನೇಹಿತರು ಈ ಒಂದು ಪುಟ್ಟೇಗೌಡರ ಬೀಳ್ಕೊಡುಗೆ ಸಮಾರಂಭಕ್ಕೆ ಬರ್ತಾರೆ. ನಿಜವಾಗಿಯೂ ಸಾಗರೋಪಾದಿಯಲ್ಲಿ ಅವರ ಸ್ನೇಹಿತರು, ಅವರ ಮಕ್ಕಳುಗಳೆಲ್ಲ ಅಲ್ಲಿ ಆಗಮಿಸಿ ಅವರಿಗೆ ಶುಭವನ್ನು ಕೋರ್ತಾರೆ. ಹಳೆಯ ವಿದ್ಯಾರ್ಥಿಗಳು ಪುಟ್ಟೇಗೌಡರ ನಿವೃತ್ತಿ ಜೀವನ ಸುಖಕರವಾಗಿರಲಿ ಅಂತ ಹೇಳ್ತಾ ಎಲ್ಲರ ಸಮ್ಮುಖದಲ್ಲಿ ಸಹ ಪುಟ್ಟೇಗೌಡರು ಮತ್ತು ಅವರ ಶ್ರೀಮತಿಯರವರಿಗೆ ಹಾರವನ್ನು ಬದಲಾಯಿಸ್ತಾರೆ. ಎಂಥ ಸಂಭ್ರಮದ ವಾತಾವರಣ, ಕಣ್ಣಿಗೆ ಹಬ್ಬ ತರುವಂಥ ವಾತಾವರಣ. ಪುಟ್ಟೇಗೌಡರನ್ನ ಬೀಳ್ಕೊಡೋದಕ್ಕೆ ಬಹಳಷ್ಟು ಮಂದಿ ಅಲ್ಲಿ ಕಣ್ಣೀರನ್ನು ಸುರಿಸ್ತಾರೆ. ಅಂಥ ಒಬ್ಬ ಸರಳ ಸ್ವಭಾವದ ವ್ಯಕ್ತಿ ನಿವೃತ್ತರಾಗಿ ಈಗ ನಿವೃತ್ತಿ ಜೀವನವನ್ನು ಸಾಗಿಸ್ತಾ ಇರ್ತಾರೆ. ನಮ್ಮ ಮಿತ್ರದಿಂದ ಸಹ ಅವರಿಗೆ ಶುಭವನ್ನು ಹಾರೈಸ್ತಾ ಅವರ ನಿವೃತ್ತಿಯ ಜೀವನ ಸಂತೋಷಕರವಾಗಿ ಸಾಗಲಿ ಅಂತ ಭಗವನ್ನಲ್ಲಿ ಕೇಳ್ಕೊಳ್ತಾ, ವೀಕ್ಷಕರೇ, ನಾನೀಗ ತಮ್ಮನ್ನು ಹುಣಸೂರು ತಾಲೂಕು ತಟ್ಟೆಕೆರೆ ಪ್ರೌಢಶಾಲೆಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಪುಟ್ಟೇಗೌಡರ ಬೀಳ್ಕೊಡುಗೆ ಸಮಾರಂಭದ ಕೆಲವು ದೃಶ್ಯಗಳನ್ನು ನಾನು ಚಿತ್ರೀಕರಣವನ್ನು ಮಾಡಿದ್ದೇನೆ, ಅದನ್ನು ತಮಗೆ ತೋರಿಸ್ತಾ ಇದ್ದೇನೆ ಅಂತ ಹೇಳ್ತಾ ನಾವೀಗ ತಟ್ಟೆಕೆರೆಯ ಪ್ರೌಢಶಾಲಾ ಆವರಣಕ್ಕೆ ಹೋಗೋಣ. ವೀಕ್ಷಕರೇ,
ಪುಟ್ಟೇಗೌಡರು ಈ ಶಾಲೆ ಮಾರುತಿ ಪ್ರೌಢಶಾಲೆ ಕಟ್ಟೆಕೆರೆ ಇಲ್ಲಿಯ ಮುಖ್ಯ ಶಿಕ್ಷಕರು ಕೂಡ ಮತ್ತು ಅನುದಾನಿತ ಸಹ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿದ್ದಾರೆ. ಹುಣಸೂರು ತಾಲೂಕಿನ ಸಹ ಶಿಕ್ಷಕ ಸಂಘದ ಅಧ್ಯಕ್ಷರಾಗಿದ್ದಾರೆ. ಈ ದಿನ ನಿವೃತ್ತಿ ಹೊಂದ್ತಾ ಇದ್ದಾರೆ. ಸುಮಾರು ಸುದೀರ್ಘ ಸೇವೆಯನ್ನು ಸಲ್ಲಿಸಿ ಅನೇಕ ವಿಜ್ಞಾನ ವಿಷಯದಲ್ಲಿ ವಿಜ್ಞಾನ ಅವರು ನನ್ನ ಪರಿಚಯ ಆಗಿರೋದು ಅವರು ಸೈನ್ಸ್ ವ್ಯಾಲ್ಯೂಯೇಷನ್ ಸೆಂಟರ್ ಅಲ್ಲಿ ಜಾಯಿಂಟ್ ಚೀಫ್ ಆಗಿ ಸುಮಾರು ನಾನು ಈ ಉಪನಿರ್ದೇಶಕರ ಕಚೇರಿಯಲ್ಲಿ ಶಿಕ್ಷಣಾಧಿಕಾರಿಯಾಗಿಂದ ವ್ಯಾಲ್ಯೂಯೇಷನ್ 10ನೇ ತರಗತಿಯ SLC ಮೌಲ್ಯಮಾಪನ ಉತ್ತರ ಪತ್ರಿಕೆಗಳ ಮೌಲ್ಯಮಾಪನ ಕೇಂದ್ರದಲ್ಲಿ ಜಾಯಿಂಟ್ ಚೀಫ್ ಅಂದ್ರೆ ಜಂಟಿ ಮೌಲ್ಯಮಾಪಕರಾಗಿ ಬಹಳ ಅಚ್ಚುಕಟ್ಟುತನವಾಗಿ ಅವರು ತಮ್ಮ ಕರ್ತವ್ಯನ ನಿಭಾಯಿಸಿದ್ದಾರೆ. ಇದುವರೆಗೆ ನಮ್ಗೆ ಎಲ್ಲಾ ತರದಲ್ಲೂ ಸಹಕಾರ ನೀಡಿದ್ದಾರೆ. ನನ್ನ ಮಿತ್ರರು, ಸ್ನೇಹಿತರು, ನನ್ನ ಈಗಿನ ವಿದ್ಯಾರ್ಥಿಗಳು, ಹಳೆ ವಿದ್ಯಾರ್ಥಿಗಳು ಈ ತರ ಎಲ್ಲ ಪ್ರೀತಿ ತೋರಿ ನನ್ನ ಇವತ್ತು ಬೀಳ್ಕೊಡುಗೆ ಮಾಡ್ತಾ ಇರೋದ್ರಿಂದ ನನಗೆ ಅದು ಹೇಳ್ಕೊಳ್ಳಾರ್ದಷ್ಟು ಖುಷಿ ಆಗ್ತಾ ಇದೆ. ನನ್ನ ಈ ಜೀವನ ಸಾರ್ಥಕ ಆಗ್ತಾ ಇದೆ. ಯಾಕೆಂದ್ರೆ ವೃತ್ತಿ ಜೀವನ ಭಾರಿ ಭಾರಿ ಮುಖ್ಯ. ಶಿಕ್ಷಕ ಏನ್ ಬೇಕಾದ್ರೂ ಮಾಡ್ಬೋದು ಅಂತ ಅನ್ನೋದಕ್ಕೆ ಇದೇ ಒಂದು ನಿದರ್ಶನ ಅಂತ ಹೇಳ್ತಾ ನನ್ನ ಈಗ ಯಾಕೆಂದ್ರೆ ನಮ್ಮ ಸ್ನೇಹಿತರೆಲ್ಲ ಕಾಯ್ತಾ ಇದಾರೆ. ಕ್ಯಾಂಪ್ಸ್ ಇರೋದ್ರಿಂದ ಆಯಾ ಶಿಕ್ಷಕರು ಆಯಾ ಸ್ಕೂಲ್ಗೆ ಹೋಗ್ಬೇಕು. ಹಾಗಾಗಿ ಹೆಚ್ಚಿಗೆ ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ. ನಿಮ್ಮಗಳ ಈ ಪ್ರೀತಿಗೆ ನಾನು ಚಿರಋಣಿಯಾಗಿ ಆಭಾರಿಯಾಗಿದ್ದೇನೆ. ನಿಮ್ಮಗಳ ಪ್ರೀತಿಗೆ ಇದೇ ಸಲ ಇರಲಿ ಅಂತ ಮತ್ತೊಮ್ಮೆ ನಮ್ಮ ಶಾಲೆಯ ಪರವಾಗಿ ನಾನು ವೈಯಕ್ತಿಕವಾಗಿ ಕೇಳ್ಕೊಳ್ತೇನೆ. ಧನ್ಯವಾದಗಳು. ಪುಟ್ಟೇಗೌಡರು ಸಹ ಶಿಕ್ಷಕರಾಗಿ ಸುಮಾರು 25 ವರ್ಷ ಈ ಸಂಸ್ಥೆಯಲ್ಲಿ ಸೇವೆ ಸಲ್ಲಿಸಿ
ಕೆಲವು ವಿದ್ಯಾರ್ಥಿಗಳಿಗೆ ತಮ್ಮ ಜೀವನದಲ್ಲಿ ಉತ್ತಮವಾದಂಥ ಶಿಕ್ಷಕ ವೃತ್ತಿಯನ್ನು ನಿಭಾಯಿಸಿದ್ದಾರೆ. ಅವರು ಇವತ್ತು ನಿವೃತ್ತಿ ಆಗಿರ್ತಕ್ಕಂಥದ್ದು ಇಲಾಖೆಯಿಂದ ಆದರೂ ಮಕ್ಕಳ ಬದುಕಿನಲ್ಲಿ ಅವರು ನಿವೃತ್ತಿ ಆಗ್ತಾಯಿಲ್ಲ ಅಂತಕ್ಕಂಥದ್ದು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಮಾಡ್ತೀನಿ. ಮಾನ್ಯರಿಗೆ ಶುಭಕಾಮನೆಗಳನ್ನು ಸಲ್ಲಿಸ್ತಾ ಆರೋಗ್ಯ ಚೆನ್ನಾಗಿರಲಿ, ದೇವರು ಚಾಮುಂಡೇಶ್ವರಿ ಅವರು ಇನ್ನೂ ಹೆಚ್ಚು ಆರೋಗ್ಯ ಮತ್ತು ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ಇಲಾಖೆ ಪರವಾಗಿ ಅವರಿಗೆ ಶುಭಕಾಮನೆಗಳನ್ನು ಸಲ್ಲಿಸಲಿಕ್ಕೆ ಇಚ್ಛೆ ಮಾಡ್ತೀನಿ. ಸೊ ಈ ದಿನ ನಮ್ಮ ನೆಚ್ಚಿನ ಗುರುಗಳಾದಂಥ ಪುಟ್ಟೇಗೌಡರು ಸರ್ದು ಸೊ ವೃತ್ತಿ ಜೀವನದ ಕೊನೆ ದಿನ ಇವತ್ತು. ಸೊ ಸೆಂಡ್ ಆಫ್ ಸೆರೆಮನಿಗೆ ನಾವೆಲ್ಲ ಇವತ್ತು ಬಂದಿದ್ದೀವಿ. ಸೊ ತುಂಬ ಖುಷಿಯಾಗುತ್ತೆ. ಆ ಮನುಷ್ಯ ನೋಡ್ಲಿಕ್ಕೆ ಒಂಥರ ಜಾಸ್ತಿ ಥರ ಅನಿಸ್ಕೊಂಡು ನೋಡ್ಲಿಕ್ಕೆ ಮಾತ್ರ ಮುಳ್ಮುಳ್ ಥರ ಕಾಣಿಸುತ್ತೆ, ಬಟ್ ಒಳಗಡೆ ತುಂಬ ಸಿಹಿ. ಆ ಟೈಮಲ್ಲಿ ಅವ್ರು ಏನು ಹೇಳ್ತಿದ್ರು ನಮ್ಗೆ ಅರ್ಥ ಆಗ್ತಿರಲಿಲ್ಲ, ಬಟ್ ಇವತ್ತು ನಮ್ಗೆ ಗೊತ್ತಾಗ್ತಾ ಇದೆ. ಎಜುಕೇಷನ್ನು, ಸೊ ನಾಲೆಡ್ಜು ಅದು ಎಷ್ಟು ಇಂಪಾರ್ಟೆಂಟ್ ಅಂತ ಇವತ್ತು ನಮ್ಗೆ ಎಲ್ಲರಿಗೂ ಕೂಡ ಆಲ್ಮೋಸ್ಟ್ ಅರ್ಥ ಆಗ್ತಾ ಇದೆ. ಸೊ ಅವತ್ತು ಅವ್ರದ್ದು ಮ್ಯಾಥ್ಸ್ ಅಂದರೆ ಗಣಿತನ ಟೀಚ್ ಮಾಡ್ತಾಯಿದ್ರು. ಆ ಟೈಮಲ್ಲಿ ಅದು ಟಫ್ ಸಬ್ಜೆಕ್ಟು. ಅವರು ತುಂಬ ಟಫ್ ಆಗಿ ಅದನ್ನು ಹ್ಯಾಂಡಲ್ ಮಾಡ್ತಾಯಿದ್ರು. ತುಂಬ ಇವಾಗೆಲ್ಲ ಮಕ್ಳಿಗೆ ಹೊಡೆದ್ರೆ ಬೈತಾರೆ, ಬಟ್ ಅವಾಗ ಹೊಡಿಲಿಲ್ಲ ಅಂದರೆ ಬೈತಿದ್ರೇನು. ಮತ್ತು ಯಾವುದೇ ಕಾರಣಕ್ಕೂ ಇವರು ಕಡ್ಡಿಗಳು ಮುರಿದ ಮಾತ್ರ ಕ್ಲಾಸಿಂದ ಹೋಗ್ತಿರ್ಲಿಲ್ಲ ಅಂತ ನಮ್ಮ ನೆಚ್ಚಿನ ಗುರುಗಳು. ನಿಜವಾಗ್ಲೂ ಖುಷಿ ಆಗುತ್ತೆ. ಅವರು ವೃತ್ತಿ ಜೀವನದ ಇವತ್ತು ಕೊನೆ ದಿನ. ಸೊ ಈ ಮುಂದೆ ಅವ್ರದ್ದು ಏನು ದಾಂಪತ್ಯ ಜೀವನ ಆಂಟಿ ಆಂಟಿ ಅಂತ ನೈಸಾಗಿ ಮಾತಾಡೋದು. ಸೊ ಅವರ ಒಂದು ದಾಂಪತ್ಯ ಜೀವನ ಇನ್ನು ಮುಂದೆ ಚೆನ್ನಾಗಿರಲಿ ಅಂತ ಹೇಳಿ ಸೊ ಅವರಿಬ್ಬರು ಎದ್ದು ನಿಂತು ಒಬ್ಬರು ಆರ ಎಕ್ಸ್ಚೇಂಜ್ ಮಾಡಬೇಕಂತ ಕೇಳ್ಕೊತಾ ಇದ್ದೀನಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.